ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಖಾಲಿ ನಿವೇಶನ ಮಾಲೀಕರಿಗೆ ಪಾಲಿಕೆ ಬಿಗ್ ಶಾಕ್ ಅನ್ನ ನೀಡಿದೆ. ಒಟ್ಟು 30 ಖಾಲಿ ನಿವೇಶನ ಮಾಲೀಕರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಕಸ ತುಂಬಿರುವಂತಹ ಸೈಟ್ಗಳಿಗೆ ಜಿಬಿಎಯಿಂದ ನೋಟಿಸ್ ನೀಡಲಾಗಿದೆ. ಸ್ವಚ್ಛಗೊಳಿಸದೇ ಇದ್ರೆ ಪಾಲಿಕೆಯಿಂದಲೇ ನಿವೇಶನ ಕ್ಲೀನ್ ಮಾಡಲಾಗುತ್ತೆ. ಸ್ವಚ್ಛತಾ ವೆಚ್ಚವನ್ನ ಮಾಲೀಕರ ಆಸ್ತಿ ತೆರಿಗೆಗೆ ಸೇರಿಸುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ತ್ಯಾಜ್ಯ ಸಾಗಾಣಿಕೆ ವೆಚ್ಚವೂ ಕೂಡ ಮಾಲೀಕರೇ ಭರಿಸಬೇಕು ಅಂತ ಹೇಳಿ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಖಾಲಿ ನಿವೇಶನಗಳಲ್ಲಿ ಕಸ ಸುರಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿರುವಂತದ್ದು. ನಿವೇಶನಗಳಲ್ಲಿ ಕಸ ಸುಡುವುದಕ್ಕೂ ಕೂಡ ಪಾಲಿಕೆ ಬ್ರೇಕ್ ಹಾಕಿದೆ. ಖಾಲಿ ಇರುವಂತಹ ನಿವೇಶನಗಳಲ್ಲಿ ಈ ರೀತಿಯಾಗಿ ಕಸ ತುಂಬುವುದು, ಕಸ ಸುಡುವುದೆಲ್ಲವೂ ಕೂಡ ಸಾಮಾನ್ಯ ಆಗ್ಬಿಟ್ಟಿದೆ. ಹಾಗಾಗಿ ಇದರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಹೇಳಿ ಜಿಬಿಎ ಮುಂದಾಗಿರುವಂತದ್ದು. ಒಟ್ಟು 30 ಖಾಲಿ ನಿವೇಶನ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿದೆ. ಈ ಹಿಂದೆ ಕೂಡ ಇದರ ಬಗ್ಗೆ ಸೂಚನೆಯನ್ನ ನೀಡಿತ್ತು, ಎಚ್ಚರಿಕೆಯನ್ನ ನೀಡಿತ್ತು. ಯಾವುದೇ ಖಾಲಿ ನಿವೇಶನದಲ್ಲೂ ಕೂಡ ಏನು ಗಲೀಜಿರುವಂತಿಲ್ಲ, ಯಾವುದೇ ಕಸವನ್ನ ಹಾಕುವಂತಿಲ್ಲ, ಸಂಪೂರ್ಣವಾಗಿ ಸ್ವಚ್ಛ ಮಾಡಬೇಕು ಅಂತ ಹೇಳಿ ಮಾಲೀಕರಿಗೆ ಜಿಬಿಎ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದೆ. ಈಗ ಮತ್ತೊಮ್ಮೆ ಒಟ್ಟು 30 ಖಾಲಿ ನಿವೇಶನ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಸ್ವಚ್ಛಗೊಳಿಸಬೇಕು ಖಾಲಿ ನಿವೇಶನಗಳನ್ನ. ಅಕಸ್ಮಾತ್ ಸ್ವಚ್ಛಗೊಳಿಸದಿದ್ರೆ ಪಾಲಿಕೆಯಿಂದಲೇ ನಿವೇಶನ ಕ್ಲೀನ್ ಮಾಡಲಾಗುತ್ತೆ. ಆದ್ರೆ ಸ್ವಚ್ಛತಾ ವೆಚ್ಚ ಮಾಲೀಕರ ಆಸ್ತಿ ತೆರಿಗೆಗೆ ಸೇರಿಸುವಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪದ್ಮನಾಭ ನಗರದಲ್ಲಿ 10 ಸೈಟ್ಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಬಿಟಿಎಂ ಲೇಔಟ್ ನಲ್ಲಿ 5 ನಿವೇಶನ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಜಯನಗರದಲ್ಲೂ ಕೂಡ 5 ಸೈಟ್ಗಳಿಗೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರು ದಕ್ಷಿಣದಲ್ಲಿ 5 ನಿವೇಶನಗಳಿಗೆ ನೋಟಿಸ್ ನೀಡಲಾಗಿದೆ. ಬೊಮ್ಮನಹಳ್ಳಿಯ 5 ಸೈಟ್ಗಳಿಗೂ ಕೂಡ ನೋಟಿಸ್ ನೀಡಲಾಗಿರುವಂತದ್ದು. ಒಟ್ಟು ಈ ರೀತಿಯಾಗಿ 30 ಖಾಲಿ ನಿವೇಶನ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಸ್ವಚ್ಛ ಬೆಂಗಳೂರಿಗಾಗಿ ಪಾಲಿಕೆ ಈ ರೀತಿಯಾದಂತಹ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ನಿವೇಶನ ಮಾಲೀಕರಿಗೆ ಆಯುಕ್ತ ಕೆಎನ್ ರಮೇಶ್ ಅವರು ಎಚ್ಚರಿಕೆಯನ್ನ ನೀಡಿರುವಂತದ್ದು. ತ್ವರಿತವಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸ್ವಚ್ಛ ಆಗಬೇಕು. ಅಕಸ್ಮಾತ್ ಸ್ವಚ್ಛ ಮಾಡದೆ ಹೋದ್ರೆ ಇಲ್ಲಿ ಪಾಲಿಕೆಯಿಂದಲೇ ನಿವೇಶನಗಳನ್ನ ಕ್ಲೀನ್ ಮಾಡುವಂತಹ ಕೆಲಸವಾಗುತ್ತೆ. ಆದ್ರೆ ಸಂಪೂರ್ಣವಾಗಿ ಸ್ವಚ್ಛತಾ ವೆಚ್ಚ ಹಾಗೆ ತ್ಯಾಜ್ಯ ಸಾಗಾಣಿಕೆಯ ವೆಚ್ಚವನ್ನು ಕೂಡ ಮಾಲೀಕರೇ ಭರಿಸಬೇಕು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಲಾಗಿದೆ.